ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಅಂತಂದ್ರ ಒಂದು ಕಾಮರ್ಸ್ ಒಳಗೆ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತಕ್ಕಂಥ ಜಾಯಿಂಟ್ ಸ್ಟಾಕ್ ಕಂಪನಿ ಸಂಬಂಧಪಟ್ಟಂಗ ವಾಟ್ ಇಸ್ ಶೇರ್ ಅಂಡ್ ವಾಟ್ ಇಸ್ ಶೇರ್ ಕ್ಯಾಪಿಟಲ್ ಅಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅನ್ನೋ ಒಂದು ಟಾಪಿಕ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ವಾಟ್ ಇಸ್ ಶೇರ್ ಅಂತ ಹೇಳಿ, ಶೇರ್ ಅನ್ನೋಂಥ ಶಬ್ದವನ್ನ ಆಲ್ಮೋಸ್ಟ್ ನಾವು ಕೇಳಿರ್ತೀವಿ. ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡಬೇಕು, ಶೇರ್ಸ್ ಖರೀದಿ ಮಾಡಬೇಕು ಅಥವಾ ಶೇರ್ಸ್ ಮಾರಾಟ ಮಾಡ್ಬೇಕು ಅನ್ನೋಂಥ ವರ್ಡ್ಸ್ ಅನ್ನ ಆಲ್ಮೋಸ್ಟ್ ದೈನಂದಿನವಾಗಿ ಬಳಕೆ ಮಾಡ್ತಾ ಇರ್ತೀವಿ. ಏನ್ ಶೇರ್ ಅಂದ್ರೇನು ಅಂತ ಹೇಳಿ, ಸಾಮಾನ್ಯ ಅರ್ಥದವ್ರು ಶೇರ್ ಅಂತಂದ್ರ ಅದೊಂದು ಭಾಗ ಅನ್ನೋಂತ ಅರ್ಥ ಕೊಡುತ್ತೆ. ಬಟ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪ್ನಿಗೆ ಬಂದಾಗ ಶೇರ್ ಅನ್ನೋದು, ಶೇರ್ ಇನ್ ದ ಸೆನ್ಸ್ ಶೇರ್ ಮೀನ್ಸ್ ಇಟ್ ಈಸ್ ಪಾರ್ಟ್ ಆಫ್ ದ ಶೇರ್ ಕ್ಯಾಪಿಟಲ್ ಅಂತ ಹೇಳಿ. ಅಂದ್ರೆ ಒಂದು ಕಂಪನಿಯ ಟೋಟಲ್ ಬಂಡವಾಳವನ್ನ ಏನ್ ಮಾಡ್ತಾರ ಅಂದ್ರೆ ಸ್ಮಾಲ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತಾರ. ಆ ಒಂದೊಂದು ಯೂನಿಟ್ಗೂ ಒಂದೊಂದು ವ್ಯಾಲ್ಯೂ ಅಂತ ಇರುತ್ತೆ. ಆ ಒಂದು ಯೂನಿಟ್ಗೆ ನಾವೇನಂತ ಕರಿತೀವಿ, ಶೇರ್ ಅಂತ ಕರಿತೀವಿ. ಇಟ್ ಮೀನ್ಸ್ share is unit of a share capital which has its definite value and it is called as a part of share capital ಅಂತ ಹೇಳುತ್ತೆ. ಅಂದ್ರೆ ಟೋಟಲ್ ಬಂಡವಾಳವನ್ನ ಸಣ್ಣ ಭಾಗವಾಗಿ ಏನು ವಿಭಾಗ ಮಾಡ್ತೀವಿ ಅದಕ್ಕೆ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ ಕಂಪನಿದವರು. ಅದಕ್ಕೆ ನಾವು ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಅಂತ ಕರಿತೀವಿ. ಇನಿಷಿಯಲ್ ಸ್ಟೇಜ್ ಒಳಗೆ ಅದೇ ವ್ಯಾಲ್ಯೂ ಒಳಗೆ ಮಾರಾಟ ಆಗ್ತಾ ಇರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಒಳಗೆ ಅದು ವ್ಯಾಲ್ಯೂ ಹೆಚ್ಚಿಗೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಅದು ಮಾರ್ಕೆಟ್ ಒಳಗೆ ಏನಾದ್ರು ಮಾರಾಟ ಆಗ್ತಾ ಇರ್ತದೆ ಅದಕ್ಕೆ ನಾವು ಮಾರುಕಟ್ಟೆ ಬೆಲೆ ಅಥವಾ ಮಾರ್ಕೆಟ್ ಪ್ರೈಸ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಕಂಪ್ನಿದವ್ರು ಫಿಕ್ಸ್ ಮಾಡಿರುವಂತ ವ್ಯಾಲ್ಯೂಗೆ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಟೋಟಲಿ ಆ ಷೇರು ಬಂಡವಾಳದ ಒಂದು ಭಾಗಕ್ಕೆ ನಾವು ಶೇರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಏನಂದ್ರ ವಾಟ್ ಈಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ. ಶೇರ್ ಕ್ಯಾಪಿಟಲ್ ಅಥವಾ ಷೇರು ಬಂಡವಾಳ ಅಂತಂದ್ರ ಟೋಟಲ್ ಒಂದು ಕಂಪನಿ ಸಾರ್ವಜನಿಕರಿಂದ ಏನು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಷೇರುಗಳ ಮುಖಾಂತರ, ಅಥವಾ ಶೇರನ್ನ ಮಾರಾಟ ಮಾಡೋದ್ರ ಮುಖಾಂತರ ಅಥವಾ ಶೇರಿನ ಮುಖಾಂತರ ಏನ ಬಂಡವಾಳವನ್ನ ಕಂಪನಿ ಬೇಕಾದಂತದನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರ ಷೇರು ಬಂಡವಾಳ ಅಂತ ಕರಿತೀವಿ. ಅಂದ್ರೆ ಶೇರ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಎ ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಕಲೆಕ್ಟೆಡ್ ಬೈ ದ ಕಂಪನಿ ಬೈ ಇಶ್ಯೂಯಿಂಗ್ ಆಫ್ ದ ಶೇರ್ಸ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ಥರ್ಡ್ ಒನ್ ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಂತ. ಮಾರ್ಕೆಟ್ ಒಳಗೆ ಶೇರ್ಸ್ ಗಳನ್ನ ಯಾವ ರೀತಿ ಇಶ್ಯೂ ಮಾಡ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಅಂತ ಬಂದಾಗ ಅಲ್ಲಿ 3 ಪ್ರೈಸ್ ಒಳಗೆ ನಾವು ಇಶ್ಯೂ ಮಾಡ್ತೀವಿ. ಒಂದು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತ ಹೇಳಿ. ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತಂದ್ರ ಶೇರಿನ ಮುಖಬೆಲೆ ಮತ್ತು ಮಾರುಕಟ್ಟೆ ಬೆಲೆ ಎರಡೂನು ಸಮನಾಗಿತ್ತು ಅಂತಂದ್ರೆ ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂತ ಕರಿತೀವಿ. ಇನ್ನ ಒಂದ್ ಮೆಥಡ್ ಯಾವ್ದ್ರೊಳಗ ನಾವು ಇಶ್ಯೂ ಮಾಡ್ಬೋದು ಅಂದ್ರ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಹೇಳಿ. ಪ್ರೀಮಿಯಂ ಅಂದ್ರ ಶೇರಿನ ಮುಖಬೆಲೆ ಅಂದ್ರೆ ಫೇಸ್ ವ್ಯಾಲ್ಯೂ ಈಸ್ ಲೆಸ್ ದನ್ ದ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ ಫೇಸ್ ವ್ಯಾಲ್ಯೂ ಅಂತ ಹೆಚ್ಚಿಗಿರುತ್ತೆ. ಇನ್ ಕೇಸ್ ಕಂಪ್ನಿದವ್ರು ಫಿಕ್ಸ್ ಮಾಡಿರೋದು 100 rupees ಇತ್ತು ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ 110 120 rupees ಮಾರಾಟ ಆಗ್ತಾ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಕರಿತೀವಿ. ಅಂದ್ರೆ ಇಟ್ ಈಸ್ ಮೋರ್ ದನ್ ದ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂಡ್ ಇನ್ನೊಂದು ಮೆಥಡ್ ಯಾವ್ದು ಅಂತಂದ್ರ ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ. ಕೆಲವೊಂದ್ಸತಿ ಕಂಪನಿಗೆ ಹಣದ ಅವಶ್ಯಕತೆ ಇದ್ದಾಗ ಆ ಡಿಸ್ಕೌಂಟ್ ರೇಟ್ ಒಳಗೆ ಕೂಡ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಶೇರ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ, ಮಾರಾಟ ಮಾಡುತ್ತೆ. ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಇಶ್ಯೂ ಆಫ್ ಶೇರ್ಸ್ ಅಟ್ ಲೆಸ್ ದನ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಅಂತ ಕರಿತೀವಿ. ಅಂದ್ರೆ ಶೇರಿನ ಒಂದು ಕಂಪನಿದವ್ರು ಏನ್ ಫಿಕ್ಸ್ ಮಾಡಿರ್ತಾರೆ ಫೇಸ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ರೇಟಿಗೆ ನಾವು ಮಾರಾಟ ಮಾಡಿದ್ವಿ ಮಾರುಕಟ್ಟೆ ಬಿಡುಗಡೆ ಮಾಡಿದ್ರೆ ಅಂತ ಶೇರ್ಸ್ ನಾವ್ ಏನಂತ ಕರಿತೀವಿ ಅಂದ್ರೆ ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ ಕರಿತೀವಿ. ಈ ರೀತಿ ಪಾರ್ ವ್ಯಾಲ್ಯೂ, ಪ್ರೀಮಿಯಂ ಅಥವಾ ಡಿಸ್ಕೌಂಟ್ ಒಳಗೆ ಶೇರ್ಸ್ ಗಳನ್ನ ಏನ್ ಮಾಡ್ಬೋದು, ಇಶ್ಯೂ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ. ಶೇರ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಟೈಪ್ಸ್ ಬರ್ತಾವಪ್ಪ ಅಂತ ಹೇಳಿ. ಶೇರ್ ಕ್ಯಾಪಿಟಲ್ ಅಲ್ಲಿ ನಾರ್ಮಲ್ ಆಗಿ ಫಸ್ಟ್ ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ಅಥರೈಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ. ಅಥರೈಸ್ ಶೇರ್ ಕ್ಯಾಪಿಟಲ್ ಅಂತಂದ್ರೆ ಇಟ್ ಈಸ್ ಎ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ವಿಚ್ ಕ್ಯಾನ್ ಬಿ ಕಲೆಕ್ಟೆಡ್ ಬೈ ದ ಕಂಪನಿ ಅಪ್ ಟು ದ ಲೈಫ್ ಟೈಮ್ ಆಫ್ ದ ಕಂಪನಿ ಅಂತ ಹೇಳ್ಬೋದು. ಅಂದ್ರೆ ಕಂಪನಿ ಜೀವಿತಾವಧಿ ಒಳಗೆ ಎಷ್ಟು ವರ್ಷ ಕಂಪನಿ ನಾವು ನಡೆಸ್ತೀವಿ ಅಷ್ಟೊಳಗೆ ನಾವು ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಶೇರ್ಗಳ ಮುಖಾಂತರ ಕಲೆಕ್ಟ್ ಮಾಡ್ಬೋದು ಅಂತೇಳಿ ಒಂದ್ ಅಮೌಂಟ್ ಅನ್ನು ಕಂಪನಿದವ್ರು ಫಿಕ್ಸ್ ಮಾಡಿರ್ತಾರ. ಅದನ್ನ ರಿಜಿಸ್ಟ್ರೇಷನ್ ಮಾಡೋ ಟೈಮ್ ಒಳಗೆ ಕೂಡ ಮೆನ್ಷನ್ ಮಾಡ್ಬೇಕಾಗುತ್ತೆ. ಆ ಒಂದು ಅಮೌಂಟ್ ನಾವು ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ. Issued share capital, it is part of the authorized share capital which is actually issued into the market ಅಂತ. ಅಂದ್ರೆ ಟೋಟಲ್ authorized share capital ಅಲ್ಲಿ ಎಲ್ಲಾ ಶೇರ್ಸ್ ಅನ್ನ ಅಟ್ ಎ ಟೈಮ್ ಮಾರ್ಕೆಟ್ ಒಳಗೆ ನಾವು ಇಶ್ಯೂ ಮಾಡಲ್ಲ. ಅವಾಗ ಕೆಲವೊಂದಿಷ್ಟು ಭಾಗವನ್ನ ಎಷ್ಟು ಬೇಕು ಅಷ್ಟು ಮಾತ್ರ ಕಂಪನಿದವ್ರು ಏನ್ ಮಾಡ್ತಾರ, ಕಲೆಕ್ಟ್ ಮಾಡ್ಕೋತಾರ. ಎಷ್ಟು ಶೇರ್ಸ್ ಅನ್ನ ಮಾರ್ಕೆಟಿಗೆ ಬಿಡುಗಡೆ ಮಾಡಿರ್ತಾರ ಅದಕ್ಕೆ ನಾವು ಆ ಒಂದು ಇಶ್ಯೂ ಮಾಡಿ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಅಮೌಂಟ್ ನಾವೇನಂತ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಆದ ನಂತರ ಬರ್ತಕ್ಕಂಥದ್ದು ಏನು ಅಂದ್ರೆ ಸಬ್ಸ್ಕ್ರೈಬ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ. ಕಂಪನಿಗೆ ಒಂದು 10,000 ಶೇರ್ಸ್ ಅನ್ನ ಮಾರ್ಕೆಟಿಗೆ ಬಿಡುಗಡೆ ಮಾಡ್ಯದ. ಅದ್ರೊಳಗ ಜನ ಏನು ಅಂತಂದ್ರೆ ಒಂದು 8,000 ಶೇರ್ಸ್ ಗೆ
ಅಪ್ಲಿಕೇಶನ್ ಹಾಕ್ಯಾರಪ್ಪ ಅಂತಂದ್ರ 8,000 shares ನ ಸಬ್ಸ್ಕ್ರೈಬ್ ಶೇರ್ ಕ್ಯಾಪಿಟಲ್ ಅಂತ ಕರೀತೀವಿ. ಅಂದ್ರೆ ಇಟ್ ಈಸ್ ಪಾರ್ಟ್ ಆಫ್ ದ ಇಶ್ಯೂಡ್ ಶೇರ್ ಕ್ಯಾಪಿಟಲ್ ಅಂತ ಕರೀತೀವಿ. ಇನ್ನು 8,000 shares ಮೇಲೆ ಅಪ್ಲಿಕೇಶನ್ ಅಮೌಂಟ್ ಎಲ್ಲ ರಿಸೀವ್ ಮಾಡ್ಕೊಂಡಿದ್ದೇವೆ ನಾವು. ಅದ್ರೊಳಗ ನೆಕ್ಸ್ಟ್ ಅಲಾಟ್ಮೆಂಟ್ ಕಾಲ್ಫಾರ್ಮ್ ಮಾಡಿದಾಗ ಒಂದು ಏನು ಅಂತಂದ್ರ 7,000 shares ಮೇಲೆ ಮಾತ್ರ ನಮ್ಗೆ ಅಲಾಟ್ಮೆಂಟ್ ಅಮೌಂಟ್ ಅಥವಾ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಬಂತು ಅಂದ್ರೆ ಆ ಅಮೌಂಟಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಜಸ್ಟ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಮಾತ್ರ ಕಾಲ್ಫಾರ್ಮ್ ಮಾಡಿದೇವೆ ಅಂತಂದ್ರೆ ಅಥವಾ ಅಪ್ಲಿಕೇಶನ್ ಅಮೌಂಟ್ ಇಷ್ಟು ಕಟ್ರಿ ಅಲಾಟ್ಮೆಂಟ್ ಇಷ್ಟು ಕಟ್ರಿ ಅಂತ ನಾವು ನೋಟಿಫೈ ಮಾಡಿದೀವಿ ಅವ್ರಿಗೆ ಅಂದ್ರೆ ಆ ಕಲೆಕ್ಟ್ ಆದಂತ ಅಮೌಂಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಥವಾ ಇಷ್ಟು ಕಟ್ರಿ ಅಂತ ಕರೆ ಕೊಟ್ಟಂತ ಅಮೌಂಟ್ಗೆ ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲ್ ಒಳಗೆ ಎಷ್ಟು ಅಮೌಂಟ್ ಶೇರ್ದಾರು ಪೇ ಮಾಡಿರ್ತಾರ ಅಥವಾ ಎಷ್ಟು ಶೇರ್ಸ್ ಮೇಲೆ ನಮ್ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದಕ್ಕೇನು ಅಂತಂದ್ರ ಜಸ್ಟ್ ಏನಂದ್ರ ಕಾಲ್ಡ್ ಅಪ್ ಆದ ನಂತರ ಏನು ಅಂದ್ರೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಬರುತ್ತೆ. ಎಷ್ಟು ಶೇರ್ಸ್ ಮೇಲೆ ದುಡ್ಡು ಕಲೆಕ್ಟ್ ಆಗಿರಲ್ಲ ಅದಕ್ಕೆ ನಾವು ಅನ್ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಮತ್ತೆ ಯಾವ್ದಾದ್ರು ಶೇರ್ದಾರರು ಶೇರಿನ ಮೇಲಿನ ದುಡ್ಡು ಕಟ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎ ಅನ್ಪೇಡ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಕೆಲವೊಂದು ಶೇರ್ದಾರರು ಅಡ್ವಾನ್ಸ್ ಅಮೌಂಟ್ ಕೊಡ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕರಿತೀವಿ. ಈ ರೀತಿ ಶೇರಿಗೆ ಸಂಬಂಧಪಟ್ಟಂತ ವಿಷಯಗಳು ನಾನು ಇವತ್ತಿನ ಕ್ಲಾಸ್ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಇದು ಮೋಸ್ಟ್ಲಿ ನಿಮ್ಗೆ ಶೇರಿಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಕೊಟ್ಟದ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.